ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ಇರ್ತಕ್ಕಂಥ ಡೇಟಾವನ್ನು ಮ್ಯಾಪ್ ಮಾಡಿ ಟ್ಯಾಲಿಗೆ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೊನೆವರೆಗೂ ತಪ್ಪದೆ ನೋಡಿ. ಸೊ ಈಗ ನಾನು ಆಲ್ರೆಡಿ ಒಂದು ಎಕ್ಸೆಲ್ ಶೀಟನ್ನು ತಯಾರು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಡೇಟಾನು ಎಂಟ್ರಿ ಮಾಡಿದ್ದೇನೆ. ಸೊ ಈಗ ಅದನ್ನು ಯಾವ ರೀತಿ ಮ್ಯಾಪ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಆಲ್ಟ್ ಓ ಪ್ರೆಸ್ ಮಾಡಿ, ಮ್ಯಾನೇಜ್ ಸೆಲೆಕ್ಟ್ ಮಾಡಿ, ಮ್ಯಾಪಿಂಗ್ ಟೆಂಪ್ಲೇಟ್ಸನ್ನು ಸೆಲೆಕ್ಟ್ ಮಾಡಿ, ಮಾಸ್ಟರ್ ಕ್ರಿಯೇಟನ್ನು ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫೋಲ್ಡರ್ ಯಾವ ಡ್ರೈವಲ್ಲಿ ಇದೆ ಅನ್ನೋದನ್ನು ಸ್ಪೆಸಿಫೈ ಮಾಡಿ, ಅದಕ್ಕೆ ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂತ ತಗೊಳ್ಳಿ. ನಿಮ್ಮ ಫೋಲ್ಡರು ಯಾವ ಡ್ರೈವಲ್ಲಿದೆ, ನಂದು ಡಿ ಡ್ರೈವ್ನಲ್ಲಿದೆ, ನಾನು ಡಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಆ ಡಿ ಡ್ರೈವಲ್ಲಿ ಇರ್ತಕ್ಕಂಥ ಫೋಲ್ಡರ್ ನೇಮ್ನ ನಾನು ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ ಫೋಲ್ಡರ್ ನೇಮ್ ಕೊಟ್ಕೊಂಡಿದ್ದೀನಿ.